10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಫೆಬ್ರವರಿ 2ರಂದು ನಡೆಯಲಿರುವಂತಹ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಡಾಲ್ ಹೌಸಿ. ಆರ್ಯ ಸಮಾಜದ ಸ್ಥಾಪಕರು, ನೋಡಿ ಪದೇ ಪದೇ ಕೇಳ್ತಾ ಇದ್ದಾರೆ, ದಯಾನಂದ ಸರಸ್ವತಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೆಂಪು ಮಣ್ಣು. ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿಯಾಗಿದೆ ಅಂತ ಯಾರು ಹೇಳಿದ್ರು? ಬಾಲ್ಡ್ವಿನ್ ಅವರು ಹೇಳಿದ್ದಾರೆ. ರೇಗೂರ್ ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಕಪ್ಪು ಮಣ್ಣು. ಮಕ್ಕಳ ಸಹಾಯವಾಣಿ ಸಂಖ್ಯೆಯು 1098. ನೋಡಿ, ಇವೆಲ್ಲ ಗೊತ್ತಿರಬೇಕು ನಿಮಗೆ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ 1948. ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಮಾರ್ಚ್ 15. ವಿಶ್ವ ಗ್ರಾಹಕ ದಿನ ಮಾರ್ಚ್ 15. ನೋಡಿ, ಇಂಥವೆಲ್ಲ ನೆನ್ಪಿಟ್ಕೋಬೇಕು ನೀವು. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡ್ಗೆ ಮರಳಿದನು? ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸ್ರಾಯ್ ಯಾರು? ಕರ್ಜನ್, ಲಾರ್ಡ್ ಕರ್ಜನ್. ಪಂಚಶೀಲ ತತ್ವಗಳಿಗೆ ಸಹಿ ಮಾಡಿದ ಭಾರತ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದ ಭಾರತದ ಸಂವಿಧಾನ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ. ಏಕೆ? ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುತ್ತದೆ. ಕಡಿಮೆ ಮಳೆ ಬೀಳುವ ಜಾಗಗಳಲ್ಲಿ ಹೆಚ್ಚು ಉಪಯುಕ್ತ. ನೋಡಿ, ಒಂದು ಬರೆದ್ರೆ ಸಾಕು. ವಿಕೇಂದ್ರೀಕರಣ ಎಂದ್ರೇನು? ಗ್ರಾಮದ ಆಡಳಿತಾಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದು. ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಏಕೆ? ಕುಳಿತಲ್ಲಿಗೆ ವಸ್ತುಗಳ ಲಭ್ಯ. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ. ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ? ನೋಡಿ, 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು 3ನೇ ಇದರಲ್ಲಿ. ಅಥವಾ ಪಂಚಶೀಲ ತತ್ವಗಳು ವಿಶ್ವಶಾಂತಿಗೆ ಹೇಗೆ ಸಹಕಾರಿಯಾಗಿವೆ? ನೋಡಿ, ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸುವುದು 1ನೇದ್ದು. ಭಾರತದಲ್ಲಿ ಸಾಕ್ಷರತೆಯನ್ನು ವರ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ? ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರ ಭಾರತ, ಮೂಲಭೂತ ಹಕ್ಕು, ಶಿಕ್ಷಣ ಹಕ್ಕು ಕಾಯ್ದೆ. ಇನ್ನು ಪಂಚಶೀಲ ತತ್ವಗಳು ವಿಶ್ವಶಾಂತಿಗೆ ಹೇಗೆ ಸಹಕಾರಿಯಾಗಿವೆ? ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮಿಕ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ಒಂದು ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ. ಯಾವ್ದಾದ್ರು 4 ಬರೆದ್ರೆ ಸಾಕು. ಸಾಮಾಜಿಕ ಸ್ತರವಿನ್ಯಾಸವು ಸರ್ವ ವ್ಯಾಪಕವಾದದ್ದು ಹೇಗೆ? ಅಥವಾ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು? ನೋಡಿ, 2 ಇಂಪಾರ್ಟೆಂಟ್. ಪದೇ ಪದೇ ಕೇಳ್ತಾರೆ. ಸಾಮಾಜಿಕ ಸ್ತರವಿನ್ಯಾಸ ವಿಶ್ವವ್ಯಾಪಿಯಾಗಿದೆ. ಮಾನವ ಸಮಾಜ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇದೆ, ವಿವಿಧ ರೂಪಗಳಲ್ಲಿದೆ. ಇನ್ನು ದೊಂಬಿ ಬಗ್ಗೆ ಹೇಗೆ ನಿಯಂತ್ರಿಸಬಹುದು? ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು. ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಜುನಾಗಢ ನವಾಬನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನ್ನು ಪ್ರಜೆಗಳು ವಿರೋಧಿಸಿದರು. ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದ. ದಿವಾನ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದರು. ಅವಾಗ ಇದನ್ನ ಸೈನ್ಯ ಕಳಿಸಲಾಯಿತು. ಶಾಂತಿ ಸ್ಥಾಪನೆ ಆಯಿತು. ಜುನಾಗಢ ಭಾರತಕ್ಕೆ ಸೇರ್ಪಡೆಯಾಯಿತು. ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು. ಸಮರ್ಥಿಸಿ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡರು. ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ. ಹೇಗೆ? ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಮಳೆ ವಿಫಲವಾದರೆ ಬರಗಾಲ, ಮಳೆ ಹೆಚ್ಚಾದರೆ ಪ್ರವಾಹ, ಪ್ರಾಣ ಹಾಗೂ ಆಸ್ತಿ ಹಾನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಕ್ಷೇತ್ರವು ಕಡಿಮೆ ಆಗುತ್ತಿದೆ. ಏಕೆ? ಕೃಷಿ ಕ್ಷೇತ್ರ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾದ ಮೇಯಿಸುವಿಕೆ, ಕಾಡ್ಗಿಚ್ಚು. ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ. ಸ್ಪಷ್ಟೀಕರಿಸಿ. ನೋಡಿ, ಇದು ಇಂಪಾರ್ಟೆಂಟ್. ಎಲ್ಲ ಹಳ್ಳಿಗಳಲ್ಲಿಯೂ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಲಾಗಿದೆ. ನೋಡಿ, ಮಹಿಳಾ ಸ್ವಸಹಾಯ ಸಂಘಗಳ ಬಗ್ಗೆ ಯಾರು ಕೇಳ್ತಾರೆ, ಅಥವಾ ಅದನ್ನೇ ಮಹಿಳಾ ಸಬಲೀಕರಣ ಇತ್ತೀಚೆಗೆ ಹೆಚ್ಚಾಗಿದೆ ಯಾವ ರೀತಿ ಅಂತ ಕೇಳ್ತಾರೆ. ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುತ್ತದೆ, ಅವರನ್ನು ಆರ್ಥಿಕ ಸ್ವಾವಲಂಬಿಗಳಾಗಿ ಮಾಡುತ್ತದೆ, ಸುಲಭವಾಗಿ ಸಾಲ ದೊರೆಯುತ್ತದೆ, ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಣದ ಉಳಿತಾಯ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಅಂತಾದರೂ ಕೇಳ್ತಾರೆ. ಅಥವಾ ಅಂಚೆ ಕಚೇರಿಗಳು ಯಾವ ರೀತಿ ಸೇವೆಯನ್ನು ಕೊಡ್ತಾ ಇದ್ದಾವೆ, ಬ್ಯಾಂಕಿಂಗ್ ಸೇವೆಗಳನ್ನು ಯಾವ ರೀತಿ ಬ್ಯಾಂಕುಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಕೇಳ್ತಾರೆ. ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ, ಮಾಹಿಯಾನ್ ಠೇವಣಿ ತೀರು, ಅಂಚೆ ವಿಮೆ, ಇವು ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಹೆಸರುಗಳು. ನಿವೃತ್ತಿ ವೇತನ ಕೊಡ್ತವೆ, ಹಣ ವರ್ಗಾವಣೆ ಮಾಡ್ತವೆ. ಇನ್ನು 4ನೇದು 6 ವಾಕ್ಯಗಳಲ್ಲಿ ಉತ್ತರಿಸುವುದು. ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸಲ್ಲಿಸುತ್ತವೆ? ಇದೇ ರೀತಿ ಗ್ರಾಹಕರಿಗೆ ಪೋಸ್ಟ್ಗಳು ಹೇಗೆ, ಅಂಚೆಗಳು ಹೇಗೆ ಸಲ್ಲಿಸುತ್ತವೆ ಅಂತ ಕೇಳ್ತಾರೆ. ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ಹೇಗೆ ಸಹಾಯವಾಗಿದೆ? ಇದು ಗ್ರಾಹಕ ರಕ್ಷಣಾ ಕಾಯ್ದೆ ಅಂತ ಬಹಳ ಇಂಪಾರ್ಟೆಂಟ್. ಜಮಾ ಕಾರ್ಡ್ಗಳನ್ನು ಕೊಡುವುದು, ಖಾಸಗಿ ಸಾಲ, ಮನೆ ಕಟ್ಟಲಿಕ್ಕೆ ಮತ್ತು ವಾಹನ ಖರೀದಿಸಲು ಸಾಲ ಮತ್ತು ಇವನು ಶೈಕ್ಷಣಿಕ ಸಾಲವನ್ನು ಕೊಡ್ತವೆ. ಕಲಿಯಲಿಕ್ಕೆ ವಿದ್ಯಾರ್ಥಿಗಳಿಗೆ ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ವ್ಯಾಪಾರಕ್ಕೆ ಬೇಕಾದ ಸಾಲ, ಭದ್ರತಾ ರಕ್ಷಣಾ ಕಪಾಟು, ಡೆಬಿಟ್ ಕಾರ್ಡು, ಭರವಸೆ ಸೇವೆ, ಸಹಿಗಳಿಗೆ ಜವಾಬ್ದಾರಿ, ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ. ಇನ್ನು ಅಪಾಯಕಾರಿ ವಸ್ತುಗಳ ತಯಾರಿಕೆ, ಮಾರಾಟ ತಪ್ಪಿಸುವುದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು. ಇದು ಗ್ರಾಹಕರ ರಕ್ಷಣಾ ಕಾಯ್ದೆ. ಬಳಕೆದಾರರ ವ್ಯಾಪಾರದಿಂದ ತೊಂದರೆಗೊಳಗಾದ ಸೂಕ್ತ ಪರಿಹಾರ, ಗ್ರಾಹಕ ಶಿಕ್ಷಣ. ಇನ್ನು ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದಂತಹ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ. ಅಥವಾ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು? ನೋಡಿ, ಕ್ರಾಂತಿಕಾರಿಗಳು, ಮಂದಗಾಮಿಗಳು, ತೀವ್ರಗಾಮಿಗಳು, ಯಾವುದರ ಬಗ್ಗೆ ಇದನ್ನು ಕೇಳ್ತಾರೆ. ಪ್ರತಿ ಜಿಲ್ಲೆಯಲ್ಲೂ 2 ಬಗೆಯ ನ್ಯಾಯಾಲಯ, ದಿವಾನಿ ಅದಾಲತ್, ಫೌಜದಾರಿ ಅದಾಲತ್. ನಾಗರಿಕ ನ್ಯಾಯಾಲಯದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ, ಮುಸ್ಲಿಮರಿಗೆ ಶರೀಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು.
ನೋಡಿ, ಯಾವುದಾದ್ರೂ ಬರೀಬೇಕು. ಇನ್ನು ಅಥವಾದಲ್ಲಿ ಪೂರ್ಣ ಸ್ವಾತಂತ್ರ್ಯ ಕನಸನ್ನು ಕಂಡಿದ್ದರು, ಬ್ರಿಟಿಷರು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದು ನಂಬಿದ್ದರು ಯಾರು? ತೀವ್ರಗಾಮಿಗಳು ಅಥವಾ ಕ್ರಾಂತಿಕಾರಿಗಳು. ರಹಸ್ಯ ಸಂಘಗಳನ್ನು ಸ್ಥಾಪಿಸಿದರು, ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು, ಅನ್ಶೋಲನ ಸಮಿತಿ, ಅಭಿನವ ಭಾರತ, ಬಾಂಬ್ ಮತ್ತು ಬಂದೂಕುಗಳ ಪ್ರಯೋಗ, ಜನರಿಗೆ ತರಬೇತಿ ನೀಡಿದ್ದರು. ಇನ್ನು ಸಾರಿಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದಾಗಿದೆ ಹೇಗೆ? ಅಥವಾ ಭಾರತ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ? ನೋಡಿ, ಸಾರಿಗೆ ಬಗ್ಗೆ ಮೊದಲನೇದು, ವಸ್ತು ಸೇವೆಗಳನ್ನು ಅವಶ್ಯಕತೆಗೆ ಸಾಗಿಸಲು, ವ್ಯವಸಾಯದ ಅಭಿವೃದ್ಧಿಗೆ ಸಹಾಯಕ, ಕೈಗಾರಿಕೆಗಳಿಗೆ ಸಹಾಯಕ, ಗಣಿಗಾರಿಕೆ ಸಹಾಯಕ, ಹಣಿಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಮಾರುಕಟ್ಟೆ ಎಲ್ಲದಕ್ಕೂ ಸಹಾಯಕ ಆಗಿದೆ. ಇನ್ನು ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ. ಇದು ಅಥವಾ ಕ್ವಶನ್ ಯಾವುದು ಹೇಳಿ? ಅಥವಾ ಪ್ರಶ್ನೆ, ಭಾರತದ ಕೈಗಾರಿಕೆಗಳ ಸ್ಥಾನೀಕರಣ ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ. ಕೈಗಾರಿಕೆಗಳ ಸ್ಥಾನೀಕರಣ, ಕಚ್ಚಾ ವಸ್ತು ಇರಲ್ಲೇ ಕೈಗಾರಿಕೆಗಳು ಜಾಸ್ತಿ ಇದಾಗ್ತವೆ. ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ ಇವೆಲ್ಲ ಎಲ್ಲಿರ್ತವೆ ಅಲ್ಲಿ ಕೈಗಾರಿಕೆಗಳು ಪ್ರಾರಂಭವಾಗ್ತವೆ. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ಇದು ನೋಡಿ ತುಂಬಾ ಇಂಪಾರ್ಟೆಂಟ್. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ, ಗ್ರಾಮೀಣ ಅಭಿವೃದ್ಧಿಗೆ ಇರುವ ಅವಶ್ಯಕ ಕ್ರಮಗಳಾವುವು? ನೋಡಿ, ಸಾರ್ವಜನಿಕ ಹಣಕಾಸಿನ ಮಹತ್ವ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸಲ್ಪಡುತ್ತದೆ. ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ ಸಮರ್ಪಕವಾಗಿ ಹಂಚಿಕೆಯಾಗಲು ಸಹಾಯಕ, ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು, ಆದಾಯ ಎಲ್ಲಾ ಪ್ರಜೆಗಳಲ್ಲಿ ಸಮನಾಗಿ ಹಂಚಿಕೆಯಾಗಲು, ಜನರು ನೆಮ್ಮದಿಯಿಂದ ಬದುಕಲು, ದೇಶದ ಆರ್ಥಿಕ ಅಭಿವೃದ್ಧಿ, ಬಡತನ, ನಿರುದ್ಯೋಗ ಹೋಗಲಾಡಿಸಲು, ಆರ್ಥಿಕ ನಿಯಂತ್ರಣ. ಇನ್ನು ಅಥವಾ ಪ್ರಶ್ನೆ ಇದು ನೋಡಿ, ಅಥವಾ ಪ್ರಶ್ನೆ ಏನಿತ್ತು? ಗ್ರಾಮೀಣ ಅಭಿವೃದ್ಧಿಗೆ ಇರುವ ಅವಶ್ಯಕ ಕ್ರಮಗಳು. ನೋಡಿ, ಗ್ರಾಮೀಣ ಅಭಿವೃದ್ಧಿಗೆ ಏನೇನು ಕ್ರಮಗಳು? ಮಾನವ ಸಂಪನ್ಮೂಲ ಅಭಿವೃದ್ಧಿ, ಸಾಕ್ಷರತೆ, ಮಹಿಳಾ ಸಾಕ್ಷರತೆ, ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ, ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ, ಭೂ ಸುಧಾರಣೆ, ಪ್ರತಿ ಸ್ಥಳೀಯ ಉತ್ಪಾದಕ ಸಂಪನ್ಮೂಲಗಳ ಅಭಿವೃದ್ಧಿ. ಇದು ಗ್ರಾಮೀಣ ಅಭಿವೃದ್ಧಿಗಾಗಿ. ಇನ್ನು ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನು ಪ್ರಮುಖ ಪಾತ್ರ ವಹಿಸಿದ್ದನ್ನು ಸ್ಪಷ್ಟೀಕರಿಸಿ. ವೀರ ಯೋಧ, ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಹೋರಾಡುವುದು ತನ್ನ ಕರ್ತವ್ಯ ಎಂದು ಭಾವಿಸಿದನು, ಬ್ರಿಟಿಷರ ವಿರುದ್ಧ ಹೋರಾಡಿದನು, ರಾಷ್ಟ್ರಾಭಿಮಾನವನ್ನು ಬೆಳೆಸಿಕೊಂಡಿದ್ದನು, ಸೈನ್ಯವನ್ನು ಸಂಘಟಿಸಿದ, ಗುಪ್ತ ಸಭೆಗಳನ್ನು ನಡೆಸಿದ, ತಾಲೂಕು ಕಚೇರಿ ಹಾಗೂ ಖಜಾನೆಗಳನ್ನು ಲೂಟಿ ಮಾಡುವ ಗುರಿ ಹೊಂದಿದ್ದ. ಇನ್ನು ಆ್ಯನಿ ಬೆಸೆಂಟ್ ಅವರು ಥಿಯಾಸೋಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವೇ ಚೈತನ್ಯ ನೀಡಿದ್ರು, ದೃಢೀಕರಿಸಿ. ನೋಡಿ, ಭಾರತದಲ್ಲಿ ಥಿಯಾಸೋಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಪ್ರಾರಂಭ, ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನ ಮೂಡಿಸಿದರು, ಸಮಾನ ಸಾಧಿಸಲು ಪ್ರಯತ್ನಿಸಿದರು, ವಿಶ್ವ ಸೋದರತೆ, ಸಮಾಜದಲ್ಲಿ ಸಾಮರಸ್ಯ, ಸ್ವಾತಂತ್ರ್ಯ ಚಳವಳಿಗೆ ವ್ಯಾಪಕ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ, ಹೋಮ್ ರೂಲ್ ಚಳವಳಿ ಪ್ರಾರಂಭ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ. ರಷ್ಯಾದೊಂದಿಗೆ ಭಾರತ ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ, ವಿವರಿಸಿರಿ. ನೋಡಿ, ಅಲಿಪ್ತ ನೀತಿ ಹೊರತಾಗಿ ಉತ್ತಮ ಬಾಂಧವ್ಯ, ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಹಕಾರ, ಚೈನಾ ದಾಳಿಯನ್ನು ಖಂಡಿಸಿತು, ಗೋವಾ ವಿಮೋಚನೆಗೆ ಸಹಕರಿಸಿತು, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರ, 20 ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದ. ನೋಡಿ, ಕಾರ್ಖಾನೆಗಳಿಗೆ ಇದು ಮಾಡಿದೆ, ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ. ಇನ್ನು ಅಸಂಘಟಿತ ವಲಯದ ದುಡಿಮೆಗಾರರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೇಗೆ? ನೋಡಿ, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರು. ಸಂಘಟಿತ ವಲಯದ ದುಡಿಮೆಗಾರರಿಗೆ ಇರುವಂತಹ ಸೌಲಭ್ಯಗಳನ್ನು ಕೇಳ್ತಾರೆ, ಅಥವಾ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ. ನೋಡಿ, ಎರಡರಲ್ಲಿ ಒಂದೊಂದು ಕೇಳ್ತಾರೆ. ಕಾನೂನು ಚೌಕಟ್ಟು ಇರುವುದಿಲ್ಲ. ನೋಡಿ, ಅಸಂಘಟಿತ ದುಡಿಮೆಗಾರರ ಬಗ್ಗೆ ಅವ್ರಿಗೆ ಏನೇನು ಇದೆ ಅನ್ನೋದು, ಏನೇನು ಇಲ್ಲ ಅನ್ನೋದು. ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ? ನೋಡಿ, ಹಿಂದಿನ ಪ್ರಶ್ನೆಗಳಲ್ಲಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನ. ನೋಡಿ, ಓದ್ತಾ ಹೋಗೋದಿಲ್ಲ, ನೋಡ್ತಾ ಹೋಗಿ. ಇನ್ನು 8ರಿಂದ 10 ವಾಕ್ಯಗಳು ಉತ್ತರಿಸುವುದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ, ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು ವಿವರಿಸಿ. ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಇದು. ಇನ್ನು ಇದು ಬ್ರಿಟಿಷ್ ಶಿಕ್ಷಣದ ಬಗ್ಗೆ. ಇನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಿತ್ತು ಏಕೆ? ಇದಂತೆ ಬಹಳ ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಸಾರಿ ಕೇಳ್ತಾರೆ. ಇಡೀ ದೇಶವನ್ನು ವ್ಯಾಪಿಸಿರಲಿಲ್ಲ, ಕೆಲವರ ಹಿತಾಸಕ್ತಿಗೆ ನಡೆದಿತ್ತು, ಯೋಜಿತ ಹೋರಾಟವಾಗಿರಲಿಲ್ಲ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು, ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು, ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ನಾಯಕತ್ವದ ಕೊರತೆ ಇರಲಿಲ್ಲ, ಶಿಸ್ತಿನ ಕೊರತೆ, ಹಲವು ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ, ಇವನ್ನೆಲ್ಲ ಬರೀಬೇಕು. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗುತ್ತಿದೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಮಹಿಳೆಯರ ಸ್ಥಾನಮಾನದ ಬಗ್ಗೆ ಕೇಳ್ತಾರೆ, ಮಹಿಳಾ ಸಬಲೀಕರಣದ ಬಗ್ಗೆ ಕೇಳ್ತಾರೆ, ಅಥವಾ ಸ್ವಸಹಾಯ ಗುಂಪುಗಳ ಬಗ್ಗೆ ಕೇಳ್ತಾರೆ. ಒಮ್ಮೆ 2 ಪ್ರಶ್ನೆ ಬಂದಿರ್ತವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭಿಸಿದೆ, ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸ್ತ್ರೀಶಕ್ತಿ ಕಾರ್ಯಕ್ರಮ, ಸಾಲ ಸೌಲಭ್ಯ, ಸಬ್ಸಿಡಿ, ಮಹಿಳಾ ಮಂಡಲ, ಯುವತಿ ಮಂಡಲ, ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯಕ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಮಹಿಳಾ ಆಯೋಗ, ಮಹಿಳಾ ಮೀಸಲಾತಿ. ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ. ನೋಡಿ, ಚಂಡಮಾರುತ ಬಗ್ಗೆ ತುಂಬಾ ವಿನಾಶಕಾರಿ, ಜನಜೀವನ ಸಂಪೂರ್ಣ ಮಾರ್ಪಾಡಾಗ್ತದೆ, ಅಪಾರ ಪ್ರಮಾಣದ ಸಾವು, ಒಳನಾಡಿನ ಜಲರಾಶಿಗಳು ಲವಣಯುಕ್ತ, ಬೆಳೆಗಳು ಸಂಪೂರ್ಣ ನಾಶ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ, ಜನಜೀವನ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗಗಳು, ಹೆಚ್ಚಿನ ಪ್ರಮಾಣದ ಹಾನಿ. ಇನ್ನು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಇದಾವೆ, ಅವನ್ನೇ ಪದೇ ಕೇಳ್ತಾ ಇರ್ತಾರೆ. ನಿಮ್ಮ ಪುಸ್ತಕದಲ್ಲಿ ಕೂಡ ಗೊತ್ತಾಗ್ತದೆ ಏನು ಕೇಳ್ತಾರೆ ಅನ್ನೋದು. ನೀವು ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರು ಕೂಡ ಆರಾಮಾಗಿ ನೀವು ತಿಳ್ಕೊಬಹುದು ಇದನ್ನೇ ಕೇಳ್ತಾರೆ ಅಂತ. ನೋಡಿ, ಇಲ್ಲಿ ಏನೇನು ಕೇಳಿದರೆ, ಅಮೃತ್ಸರ್ ಎಲ್ಲಿದೆ, ನರ್ಮದಾ ನದಿ ಎಲ್ಲಿದೆ, ಕೊಂಕಣ ತೀರ ಎಲ್ಲಿದೆ, ವಿಶಾಖಪಟ್ಟಣಂ ಎಲ್ಲಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಈಗ ಪತ್ರಿಕೆ 3 ನೋಡಿದೆವು. ಇದೇ ರೀತಿ ಪತ್ರಿಕೆ 4 ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ.